ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಚತುರ್ಥೋಧ್ಯಾಯಃ ಜ್ಞಾನಯೋಗಃ. ಶ್ರದ್ಧಾವಾನ್ ಲಭತೆ ಜ್ಞಾನಂ ತತ್ಪರಃ ಸಂಯತೇಂದ್ರಿಯಃ. ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿಂ ಅಚಿರೇಣಾಧಿಗಚ್ಚತಿ. ಶ್ರದ್ಧಾವಂತನು, ತತ್ಪರನು, ಇಂದ್ರಿಯಗಳನ್ನು ನಿಗ್ರಹಿಸುವವನು ಈ ಜ್ಞಾನವನ್ನು ಪಡೆಯುತ್ತಾನೆ. ಜ್ಞಾನ ದೊರಕಿದ ಕೂಡಲೇ ಪರಮಶಾಂತಿಯನ್ನು ಗಳಿಸುತ್ತಾನೆ. ಶ್ರದ್ಧೆ, ಭಕ್ತಿ, ತತ್ಪರತೆ ಅಥವಾ ತನ್ಮಯತೆ ಇವೆಲ್ಲವೂ ಒಬ್ಬ ಜ್ಞಾನದಾಹಿಗೆ ಇರಬೇಕಾದಂಥ ಅತ್ಯವಶ್ಯಕವಾದ ಗುಣಗಳು. ಇಂದು ಈ ಎಲ್ಲವನ್ನೂ ದೇವರಿಗೆ ಮೀಸಲಿಟ್ಟು ಗುಡಿಗುಂಡಾರಕ್ಕೆ ಸೀಮಿತಗೊಳಿಸಲಾಗಿದೆ. ಆದರೆ ಶ್ರದ್ಧೆ, ಭಕ್ತಿ ಇದಾವುದಕ್ಕೂ ದೇವರಿಗೂ ಸಂಬಂಧವೇ ಇಲ್ಲವೆಂದರೆ ಆಶ್ಚರ್ಯವಾಗಬಹುದು. ಆದರೆ ನಮ್ಮ ಪೂರ್ವಿಕರು ಹೀಗೂ ಶ್ರದ್ಧೆ ಹಾಗೂ ಭಕ್ತಿಯನ್ನು ಉಪಯೋಗಿಸಿ ಜ್ಞಾನವಂತರಾಗಬಹುದು ಎಂಬುದನ್ನು ತೋರಿಸಿಕೊಟ್ಟಿದ್ದಕ್ಕೆ ಅವರಿಗೆ ಕೃತಜ್ಞರಾಗಿರಬೇಕು. ಒಬ್ಬ ವ್ಯಕ್ತಿ ಒಂದು ಕಲ್ಲಿನ ಮೂರ್ತಿಯ ಮೇಲೆ ದೇವರೆಂಬ ವಿಶ್ವಾಸವಿಟ್ಟು ಪ್ರಾಮಾಣಿಕವಾಗಿ ತನ್ನ ಮನಸ್ಸಿನಲ್ಲಿ ಯಾವುದೇ ಸಂಶಯವಿಲ್ಲದೆ ಒಪ್ಪಿಕೊಳ್ಳುವುದು ಶ್ರದ್ಧೆಯಾದರೆ, ಆ ಮೂರ್ತಿಯನ್ನು ಒಪ್ಪಿಕೊಂಡು ತನ್ನ ಪ್ರಾಣದಿಂದ ಆ ಮೂರ್ತಿಯಲ್ಲಿ ಪ್ರಾಣ ತುಂಬಿ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಪರಮ ಪ್ರೀತಿಯನ್ನು ತೋರಿ ಮಂತ್ರ, ಯಂತ್ರ, ತಂತ್ರದ ಮುಖೇನ ಸಿದ್ಧಿ ಅಥವಾ ಜ್ಞಾನ ಪಡೆಯುವುದಕ್ಕೋಸ್ಕರ ಮಾಡುವ ಪೂಜೆ ಭಕ್ತಿಯಾಗಿದೆ. ಶ್ರದ್ಧೆ ಹಾಗೂ ಭಕ್ತಿಯಿಂದ ಪ್ರಾಮಾಣಿಕವಾಗಿ ಸೇವೆಯಲ್ಲಿ ತನ್ನನ್ನು ಕಳೆದುಕೊಳ್ಳುವುದೇ ತನ್ಮಯತೆ ಅಥವಾ ತತ್ಪರತೆಯಾಗುತ್ತದೆ. ಯಾವಾಗ ಶ್ರದ್ಧೆ, ಭಕ್ತಿ ಹಾಗೂ ತತ್ಪರತೆ ಜೊತೆಯಾಗುತ್ತವೆ, ಅಂತಹ ವ್ಯಕ್ತಿಯ ಮನಸ್ಸು ಇಂದ್ರಿಯಗಳನ್ನು ನಿಗ್ರಹ ಮಾಡಿ ದೇಹವನ್ನು ತನ್ನ ವಶಕ್ಕೆ ತೆಗೆದುಕೊಳ್ಳುವುದರ ಮೂಲಕ ದೇಹದಲ್ಲಿ ಶಕ್ತಿಯ ಉತ್ಪಾದನೆ ಹೆಚ್ಚಿಸಿ ನರನಾಡಿಗಳಲ್ಲಿ ಸಂಮೋಹನ ಹೆಚ್ಚಿ ಉತ್ತಮ ಉದಾತ್ತ ಚಿಂತನೆ ಹೆಚ್ಚುತ್ತದೆ. ನಮ್ಮ ಪೂರ್ವಜರು ಎಲ್ಲವನ್ನೂ ಅರಿತಿಲ್ಲ ಎಂದಲ್ಲ. ಮನುಷ್ಯ ಶ್ರದ್ಧೆ, ಭಕ್ತಿ ಹಾಗೂ ತತ್ಪರತೆಯಿಂದ ಮಾಡಿದ ಪೂಜೆಯ ಕಾರಣದಿಂದ ಪಡೆದ ಫಲದ ಅರಿವಿನಿಂದ ಮಾಡುವ ಪ್ರತಿ ಕೆಲಸದಲ್ಲೂ ಇದನ್ನು ಉಪಯೋಗಿಸುತ್ತಾನೆ ಎಂಬ ಭರವಸೆಯಿಂದ ಪ್ರತಿಯೊಂದರಲ್ಲೂ ದೇವರನ್ನು ಕಂಡರು. ಯಾರೆಲ್ಲ ಶ್ರದ್ಧೆ, ಭಕ್ತಿ ಹಾಗೂ ತನ್ಮಯತೆಯಿಂದ ಏನೇ ಕೆಲಸ ಮಾಡಿದರೂ ಉತ್ತಮ ಫಲ ಪಡೆಯುವ ಕಾರಣ ಮನಸ್ಸು ಶಾಂತವಾಗುತ್ತದೆ. ಹರಿ ಓಂ.